ಎಲ್ ಬೇಕಲ್ಲಿ ಕಟ್ 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 ಇದೆ. ಪ್ರಿಯಾ ಮತ್ತೆ ಸಂಜು ನೋಡಿ ಯೂಟ್ಯೂಬರ್ ವ್ಲಾಗ್ ಅಲ್ಲಿ ಫೀಚರ್ ಆಗ್ತಿದ್ದೀನಿ ನಿನ್ನಿಂದಲೇ. ಹೌ ಇಸ್ ಇಟ್? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನ್ ಕೂಡ ಚೆನ್ನಾಗಿದ್ದೀನಿ. ಈ ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಚಾಲೆಂಜ್ ವ್ಲಾಗ್ ಅಂತ ಹೇಳಿ. ನನ್ನ ವ್ಲಾಗ್ ಅಲ್ಲಿ ನಂಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ಏನ್ ಅಂತ ಹೇಳಿದ್ರೆ ಆಯಿಲ್ ಫುಲ್ ತಲೆಗೆ ಆಯಿಲ್ ನ ಹಾಕೊಂಡು ಫುಲ್ ಹೆಣ್ಕೋಬೇಕು, ಜಡೆಗಳನ್ನ ಹಾಕೋಬೇಕು ಅಂತ ಹೇಳಿ. ಅದು ಚಾಲೆಂಜ್ ಅಂತೆ. ನಂಗೆ 2-3 ಮೆಂಬರ್ಸ್ ನಂಗೆ ಮೆಸೇಜ್ ಮಾಡಿದ್ರಿ ಈ ತರ ಚಾಲೆಂಜ್ ವ್ಲಾಗ್ ನ ಮಾಡಿ ಅಂತ ಹೇಳಿ. ಸೊ ನಾನು ಇವತ್ತು ಆ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಅಂಡ್ ನನ್ಗೆ ಜಡೆ ಎಲ್ಲ ಹಾಕೊಳಕ್ ಬರಲ್ಲ. ನನ್ನ ಫ್ರೆಂಡ್ ನನ್ ಜೊತೆ ಇದ್ದಾಳೆ, ಅವಳು ನಂಗೆ ಜಡೆ ಹಾಕ್ತಾಳೆ. ಎಣ್ಣೆ ಇನ್ನೂ ಹಚ್ಚಿಲ್ಲ, ಎಣ್ಣೆ ಹಚ್ಕೊಂಡು ಜಡೆ ಹಾಕೊಂತೀನಿ. ನಾನು ಮೇ ಬಿ ಜಡೆ ಹಾಕೊಂಡಿದ್ದು 10th ಲಾಸ್ಟ್ ಅನ್ಸುತ್ತೆ. ಆಮೇಲೆ ನನ್ನ ಲೈಫಲ್ಲಿ ನಾನು ಜಡೆ ಹಾಕೊಂಡಿಲ್ಲ. ಬಿಕಾಸ್ 6 to 7 years ಆಯ್ತು ನಂದು ಶಾರ್ಟ್ ಹೇರ್ಸ್ ಇದ್ದು. ಅದ್ರ ಹಿಂದೆ ನಂದು ಲಾಂಗ್ ಹೇರ್ಸ್ ಇತ್ತು. ಫಸ್ಟ್ ಟೈಮ್ ಇಷ್ಟುದ್ದ ಬಂದಿದೆ ಅನ್ಸುತ್ತೆ ಸ್ವಲ್ಪ. ಸೊ ಬನ್ನಿ ಆ ಚಾಲೆಂಜ್ ನ ಮಾಡೋಣ. ಲೆಟ್ಸ್ ಗೋ. ಇವತ್ ನನ್ನ ಜೊತೆ ಈ ವ್ಲಾಗ್ ಅಲ್ಲಿ ಚಾಲೆಂಜ್ ವ್ಲಾಗ್ ಅಲ್ಲಿ ಶ್ವೇತಾ ಕೂಡ ಇದ್ದಾಳೆ. ಅಂಡ್ ಅವಳು ಇವತ್ ನನ್ಗೆ ಎಣ್ಣೆ ಹಾಕಿ ಜಡೆ ಹಾಕ್ತಾಳೆ. ಅಂಡ್ ಫಸ್ಟ್ ಟೈಮ್ ಎಷ್ಟೋ ದಿನ ಆದ್ಮೇಲೆ ಜಡೆ ಹಾಕೊಂತ ಇರೋದು. 2 ಜಡೆ ಹಾಕೊಂತ ಇದೀವಿ. ಲೈಕ್ ಮಿಡಲ್ ಪಾರ್ಟಿಷನ್ ತೆಗಿತಾರೋ ಸೈಡ್ ತೆಗಿತಾರೋ ಗೊತ್ತಿಲ್ಲ, ನೋಡೋಣ. ಶ್ವೇತಾ, ಯಾ ಲೆಟ್ಸ್ ಡೂ ದಿಸ್. ಸ್ಟಾರ್ಟ್ ಮಾಡೋಣ. ಆರ್ ಯು ಎಕ್ಸೈಟೆಡ್? ಯಾ, ನಾನು ಎಕ್ಸೈಟ್ ಆಗಿ ಅಂತ ನಂಗೆ ಗೊತ್ತು. ಯಾಕಂದ್ರೆ ಕೋಲ್ ತರ ಉಂಟು ಕೂದಲು. ಉದ್ದ ಕೂಡ ಇಲ್ಲ, ದಪ್ಪ ಕೂಡ ಇಲ್ಲ, ಎಲ್ ಬೇಕಲ್ಲಿ ಕಟ್ 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 ಇದೆ. ಯಾಕೆ ನಿಮ್ಗೆ ಈ ತರ ಚಾಲೆಂಜ್ ವ್ಲಾಗ್ ಇಷ್ಟ ನಂಗೆ ಗೊತ್ತಿಲ್ಲ. ಇದು ಬೇರೆ ನನ್ ರೂಮ್ಮೇಟ್ ನೋಡಿದ್ರೆ ಪ್ರಿಯಾ ಮತ್ತೆ ಸಂಜು ನೋಡಿ ಇಷ್ಟು ಉದ್ದ ಬಂದಿದೆ ಕೂದ್ಲು. ಪ್ರಿಯಾ ಅಂಡ್ ಸಂಜು ಕಟ್ ಮಾಡಿದ್ದು. ಬನ್ನಿ ಸ್ಟಾರ್ಟ್ ದಿ ಚಾಲೆಂಜ್. ಫಸ್ಟ್ ಎಣ್ಣೆ ಹಾಕೊಂಡ್ಬಿಡ್ತೀನಿ. ನಂಗೆ ಎಣ್ಣೆ ಹಾಕೋದಂದ್ರೆ ಇಷ್ಟ ಇಲ್ಲ. ಮತ್ತೆ ಹುಡುಗಿ ಸಿಕ್ಕಿದಾಳೆ ಅಂತ ನೋಡಿ ಎಲ್ಲ ಮಾಡಿಸ್ಕೊಂತಿದ್ದಾಳೆ. ನೀನ್ ಪಾಪ ಅಂತ ಯಾರು ಹೇಳಲ್ಲ, ಯಾರ ಹತ್ರ ಬೇಕಿದ್ರು ಕೇಳಿ, ಎಲ್ಲ ಪಾಪ ಅಂತಾನೆ ಹೇಳಿ. ಫಸ್ಟ್ಗೆ ಸದಾನಂದ ಅಣ್ಣ ಹತ್ರ ಕೇಳಿ. ಹೌದಾ? ಸದುನ್ ಹತ್ರ ಕೇಳ್ಬೇಕಾ? ಸದು ನಿನ್ ಬಗ್ಗೆ ಏನು ಹೇಳೋದೇ ಇಲ್ಲ, ನೋ ವರ್ಡ್ಸ್ ಅಂದ್ಬಿಡ್ತಾನೆ. ತುಂಬಾ ಹಿಂಸೆ, ತುಂಬಾ ಪಾಪ ಅಂತ ಒಂದು ಗೊತ್ತಾಗ್ಬಿಟ್ಟಿದೆ. ಓಹ್ ಗೈಸ್, ನಿಮ್ಗೆ ಯಾಕೆ ಈ ತರ ಚಾಲೆಂಜ್ ಬ್ಲಾಗ್ ನ ಮಾಡಕ್ ಹೇಳ್ತೀರಾ ಅಂತ ನಂಗೆ ಗೊತ್ತಿಲ್ಲ. ನನ್ ತಲೆ ನೋಡಿದ್ರೆ 5 ಬೆರಳು ಹಿಡಿಯುತ್ತೆ. ಇರೋದೇ 3 ಕೂದ್ಲು, ಅದು ಎಣ್ಣೆ ಹಚ್ಚಿದ್ರೆ 3 ಉಳಿಯಲ್ಲ, 2 ಆಗುತ್ತೆ. ಗೊತ್ತಿಲ್ಲ, ತುಂಬಾ ಕಡಿಮೆ ಆಗಿದೆ ಕೂದ್ಲು. ಕಂಪ್ಲೀಟ್ ಧೈರ್ಯ ಇಲ್ಲ ಜಡೆ ಉಳಿಯುತ್ತೆ ಅಥವಾ ಹಾಕ್ತಿವಿ ಅಂತ, ಯಾಕಂದ್ರೆ ಜಾರಿ ಜಾರಿ ಬಿದ್ದೆ ಹೋಗುತ್ತೆ. ಬಿಕಾಸ್ ನನ್ ಕೂದ್ಲು ಬಂದು ತುಂಬಾ ಸಾಫ್ಟ್ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ ನನ್ ಕೂದ್ಲು. ಹೆಂಗೆ ಬಾಚಿದ್ರು ಒಂದ್ ಕ್ಲಿಪ್ ಹಾಕಿದ್ರು ನಿಲ್ಲಲ್ಲ ಅದು. ನೋಡೋಣ. ನಂಗೆ ಜಡೆ ಹಾಕೊಳಕ್ ಬರಲ್ಲ ಫಸ್ಟ್ ಆಫ್ ಆಲ್. ನಮ್ಮಮ್ಮ, ನಾನು ಫಸ್ಟ್ ಟೈಮ್ ಬಾಬ್ ಕಟ್ ಮಾಡ್ಸೋಣ ಅಂತ ಹೇಳಿ ಹೋದಾಗ ಲಿಟ್ರಲಿ ನಮ್ಮಮ್ಮಂಗೆ ನೆನ್ಪಿದೆಯೋ ಇಲ್ವೋ ಗೊತ್ತಿಲ್ಲ, ಒಬ್ಳು ಲೇಡಿ ಬ್ಯೂಟಿಷಿಯನ್ ಹತ್ರ ಹೋಗಿದ್ವಿ. ನಂಗೆ ಫುಲ್ ಕನ್ಫರ್ಮ್ ಇತ್ತು ನಂಗೆ ಹೇರ್ಸ್ ಬೇಡವೇ ಬೇಡ, ಇನ್ಮೇಲೆ ನನ್ಗೆ ಲಾಂಗ್ ಹೇರ್ಸ್ ಬೇಡ ಅಂತ ಹೇಳಿ ನನ್ ಫುಲ್ ಫಿಕ್ಸ್ ಆಗಿದೆ ಆಯ್ತಾ. ಯಾಕಂತ ಗೊತ್ತಿಲ್ಲ ನನ್ಗೆ. ನನ್ 11th ಇದ್ದಾಗ ಅನ್ಸ್ಬಿಡ್ತು ಒಂದ್ ಪಾಯಿಂಟ್ ಅಲ್ಲಿ, ಬೇಡ ನಂಗೆ ಬೇಡ ಹೇರ್ಸ್ ಬೇಡ ಅಂತ ಫುಲ್ ಅನ್ನಿಸ್ತು. ಸರಿ ಅಂತ ಹೇಳಿ ಅಮ್ಮನ ಹತ್ರ ಹೇಳ್ದೆ. ದೇ ಆರ್ ಓಕೆ ಎಟ್ ದಟ್ ಟೈಮ್. ನಾನು 11th ಅಲ್ಲಿ ಇದ್ದೆ ಆ ಟೈಮಲ್ಲಿ. ಅವ್ರಿಗೂ ಹೆಂಗಿದ್ರೆ ಗರ್ಲ್ಸ್ ಕಾಲೇಜಲ್ಲಿ ಇದ್ದಾಳೆ, ಏನು ಇಲ್ಲ ಅಲ್ಲಿ ಇವೆಂಟ್ಸ್ ಏನೂ ಮಾಡಲ್ಲ. ಇನ್ನೊಂದೇನಂತ ಅಂದ್ರೆ ಅಲ್ಲಿ ಓದೋ ಪ್ರೆಷರ್ ಜಾಸ್ತಿ ಇತ್ತು. ಹೇಗಿದ್ರು ಇವಳಿಗೆ ತಲೆ ಎಲ್ಲ ಬಾಚ್ಕೊಳಕ್ ಆಗಲ್ಲ ಅಂತ ಅವ್ರಿಗೂ ಗೊತ್ತಿತ್ತು. ಸರಿ ನಾವ್ ಒಂದ್ ಮಾತು ಹೇಳ್ದೆ, ಹೋದ್ವಿ ಕಟ್ ಮಾಡ್ಸೋಣ ಅಂತೇಳಿ. ಅವಾಗ ತುಂಬಾ ಇತ್ತು ನನ್ ಕೂದ್ಲು, ಒಂದು ಇಷ್ಟುದ್ದ ಇತ್ತು ಅನ್ಕೊಳ್ಳಿ, ಉದ್ದನೇ ಇತ್ತು. ಅವಾಗ ಹೋದ್ವಿ ಅವ್ಳು ಲೇಡಿ ಪಾರ್ಲರ್ಗೆ. ಇಷ್ಟು ಮಾಡಿಲ್ಲ ಗೈಸ್ ಅವಳು, ಇಷ್ಟು ಮಾಡಿಲ್ಲ. ಇಷ್ಟು ಮಾಡಿ ಕಳ್ಸಿದ್ಲು. ತಿರ್ಗಾ ಅಲ್ಲೆಲ್ಲ ಸ್ವಲ್ಪ ಗೊತ್ತಲ್ಲ, ಫುಲ್ ದೊಡ್ಡವರಾಗಿ ಶಾರ್ಟ್ ಹೇರ್ಸ್ ಮಾಡಿಸ್ತಾರೆ ಅಂತಂದ್ರೆ ಒಂದ್ ಸ್ವಲ್ಪ ಮಿಕ್ಕಿ ನಮ್ನೆ ನೋಡ್ತಿರ್ತಾರೆ. ಶಾರ್ಟ್ ಕಟ್ ಮಾಡಿಸ್ಕೊಂಡು ಬರ್ತಾ ಇದ್ವಿ ರೋಡಲ್ಲಿ, ಎಲ್ಲಾ ಜನ ನನ್ನೇ ನೋಡ್ತಾ ಇದಾರೆ. ನಮ್ಮ ಅಮ್ಮ ಬೇರೆ ನಗ್ತಾ ಇತ್ತು ನನ್ ನೋಡಿ. ಫುಲ್ ಶಾರ್ಟ್ ಮಾಡ್ಬಿಟ್ಟಿದ್ವಿ, ಇಷ್ಟು ಮಾಡ್ಸಿದ್ವಿ. ಆಮೇಲೆ ಮತ್ತೆ ನಾನು ತಿರ್ಗಾ ಕಾಲೇಜ್ಗೆ ಹೋದೆ. ಅಲ್ಲೆಲ್ಲ ಸರ್ ಹೇಳ್ತಿದ್ರು ನನ್ಗೆ, ಎಣ್ಣೆ ಎಲ್ಲ ಉಳಿಸ್ಬೇಕಂತ ಹೇಳಿ ಶಾರ್ಟ್ ಕಟ್ ಮಾಡ್ಸ್ಕೊಂಡ್ ಬಂದ್ಯಾ ಅಂತ ಹೇಳಿ. ನೋಡಿದ ಎಣ್ಣೆ ಹಿಂದೆ ಹಚ್ಚಿದ್ಯಾ? ಹಿಂದೆ ಗೈಸ್, ಇರೋದೇ ಅಷ್ಟ್ ನನ್ ಕೂದ್ಲು ನೋಡಿ ಹೆಂಗ್ ಕಾಣ್ತಾ ಇದೆ ಈಗ. 32 ದಾರಿ ಉಂಟು.
ನೆತ್ತಿ ಮೇಲೆ ಕೂದಲೇ ಇಲ್ಲ ನನ್ನ ತಲೆಯಲ್ಲಿ. ಅದನ್ನ ಯಾರು ನೋಡಿಯೇ ಹೇಳಿದ್ದಾರೆ ಕಣೆ ನಿಂಗೆ. ಇದು ನೆತ್ತಿ ಮೇಲೆ ಕೂದ್ಲೇ ಇಲ್ಲ ನಿಂಗೆ. ಹಿಂಗೆಲ್ಲ ಹೇಳ್ಬೇಡ ಕಣೆ, ನಾ ಇನ್ನೂ ಮದ್ವೆ ಆಗೋಳಿದೀನಿ, ಆಮೇಲೆ ಹುಡ್ಗಿ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಹೇಳಿ ಯಾರು ಮದ್ವೆನೇ ಆಗಲ್ಲ ನನ್ನ. ಈಗ ತುಂಬಾ ರಿಕ್ವೆಸ್ಟ್ ಬರುತ್ತೆ ಬಿಡಿ, ಲೈನ್ ಕೇಳಿ. ನಂದಿ ಇದೆಲ್ಲ ನೋಡಿ ಗೈಸ್, ನನ್ನ ತಲೆಯಲ್ಲಿ ತುಂಬಾ ಕೂದಲು ಕಡಿಮೆ ಆಗಿದೆ ಬಿಕಾಸ್ ಸ್ಟ್ರೆಸ್, ಆಮೇಲೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್, ಫುಡ್ ಸ್ಟೈಲ್, ಹಾಸ್ಟೆಲ್, ಆಮೇಲೆ ನೀರು, ಸ್ವೀಟ್ ತಿಂದಿಲ್ಲ ನಾನು. ಶುಗರ್ ಕಟ್ ನಿಮ್ಗೋಸ್ಕರ ಅಲ್ಲ, ನನ್ಗೋಸ್ಕರನು ಹೌದು. ಪಚೀತಿ ನೋಡ್ಲಿಕ್ಕೆ ಆಗ್ತಿಲ್ಲ. ಎಷ್ಟೊತ್ತಿಗೂ ಸ್ವೀಟ್ ಬಗ್ಗೆನೆ ಯೋಚನೆ ಹುಡುಗಿಗೆ. ನಂಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ತಿಂತ ಇಲ್ಲ. ಆ ಸ್ವೀಟ್ಸ್ಗೆನೆ ಕೆರ್ಸ್ಕೊಂಡ್ ಬೇಜಾರಾಗಿರತ್ತೆ ಒಂದ್ ಪಾಯಿಂಟ್ ಅಲ್ಲಿ. ಅಮ್ಮ, ನಂಗ್ ಬಾಚದ್ ನೋಡಿದ್ರೆ ಭಯ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್. ಆಕ್ಚುಲಿ ಐ ಆಮ್ ಎಕ್ಸೈಟೆಡ್. ಹೇಗೆ ಕಾಣ್ತಾಳೆ ಸ್ವಲ್ಪ. ಈಗ ಒಂದ್ಸಲ ಆಫೀಸ್ಗೆ ಕರ್ಕೊಂಡು ಹೋಗುವ, ನಾನ್ ಕೂಡ ಚಾಲೆಂಜ್ ಹಾಕ್ಬೇಕು. ನಾನು ಬೇಕಿದ್ರೆ ಅವತ್ತು ಆಫೀಸ್ಗೆ ಸಿಕ್ ಲೀವ್ ತಗೊಂಡ್ಬಿಡ್ತೀನಿ, ಇವತ್ತು ಹಿಂಗಂದ್ರೆ ಆಫೀಸಿಗೆ ಬರಲ್ಲ. ಸೈಡ್ ತೆಗಿ ಇನ್ ಸ್ವಲ್ಪ. ಮಿಡಲ್ ಬೇಡ, ಇನ್ ಸ್ವಲ್ಪ ಸೈಡ್ ತೆಗಿ. ಯಾ, ಗಿವ್ ಮಿ ಯುವರ್ ಲೆಟ್ ಕೋಮ್. ಯಾ, ಟೇಕ್ ಇಟ್. ಗಾಯ್ಸ್ ನೋಡಿ ಅಲ್ಲಿ, ನಿಮ್ಗೆ ಯಾಕೆ ಈ ತರದ ಆಸೆ? ಯಾವ್ದಾದ್ರು ಹಾಡು ಹೇಳಿ ಗೈಸ್. ನಾನು ತಿರುಪತಿಗೆ ಹೋಗಿದ್ದೆ ಗೊತ್ತಾ, ಇವಾಗ ಒಂದ್ ಸ್ವಲ್ಪ ದಿನಗಳ ಹಿಂದೆ, ರೀಸೆಂಟ್ ಆಗಿ ಏನಲ್ಲ, ಸ್ವಲ್ಪ ದಿನದ ಹಿಂದೆನೆ ಹೋಗಿದ್ದು. ತಿರುಪತಿಗೆ ಹೋದಾಗ ನನ್ನ ಫ್ರೆಂಡ್ಸ್ ನಾವೆಲ್ಲ ಹೋಗಿದ್ವಿ. ನಾವು ತುಂಬಾ ಲಾಂಗ್ ಬ್ಯಾಕ್ ಅನ್ಕೊಳ್ಳಿ. ಅವಾಗ ನಾನು ತಿರುಪತಿಲಿ ಕೂದ್ಲು ಕೊಟ್ಟು ಬಂದಿದ್ದೆ. ಇಲ್ಲಿಂದಾನೇ ನೇಲಿಕ್ ಶುರು ಮಾಡ್ಲೇನೆ? ಬೇಡ ಕಣೆ. ಮತ್ತೆ ಇಲ್ಲಿಂದಾನೇ? ಇಲ್ಲಿಂದ ಹಿಂಗೆ ಒಂಚೂರು ಕಮ್ಮಿ ಆಯ್ತಂತ ಅನಿಸ್ತಿಲ್ವಾ ಎಣ್ಣೆ? ಬೇಡ, ಸಾಕು. ಇಷ್ಟ ಹಾಕಿನೇ ಹಿಂಗೆ. ನೀನು ಚೂರು ಮೇಲಿಂದ ನೀನು. ಅದು ಇದ್ರಲ್ಲಿ ಇರ್ತಾರಲ್ಲ ಹೈಸ್ಕೂಲಲ್ಲೆಲ್ಲ ಮಕ್ಕಳು, ಹಾಗೆ ಕಾಣ್ಬೇಕು. ನಂಗೂ ಕೂಡ ನೋಡ್ಬೇಕು. ಯಾಕೆ? ಅಲ್ಲೇ ಚಂದ ಮಾಡ್ತೀನಿ. ಇಲ್ಲಿಂದ ಆದ್ರೆ ಇಲ್ಲಿಂದಾನೆ ಹೇಳಿ, ಇಲ್ಲಿಂದ ಬಂದ್ರೆ ನೋಡಿ ಅಲ್ಲಿ. ಮೈ ಗಾಡ್, ಅಲ್ಲಿ ನೋಡಿ ಎಷ್ಟು ಕಡಿಮೆ ಇದೆ ಕೂದಲು ನಂದು. ತುಂಬಾ ಚಂದ ಗೈಸ್. ನಿಮ್ಗೆ ಈ ಥಾಟ್ ಬಂದಿದ್ದಕ್ಕೆ ನಮಸ್ಕಾರ. ನನ್ಗಿದು ನನ್ನ ಹೇರ್ ಕಟ್ ವ್ಲಾಗ್ ಹಾಕಿದ್ದೆ ಆಯ್ತಾ. ಸಂಜು ಮತ್ತೆ ಪ್ರಿಯಾ ನಂಗೆ ಹೇರ್ ಕಟ್ ಮಾಡಿದ್ರು ರೂಮಲ್ಲಿ. ಹೇರ್ ಕಟ್ ಗಾನ್ ರಾಂಗ್ ಅಂತ ಹೇಳಿ ಒಂದು ವ್ಲಾಗ್ ಹಾಕಿದ್ದೆ. ಆ ವ್ಲಾಗಿಂದಾನು ಇವಾಗ್ಲೂ ಕೇಳ್ತಾರೆ, ಆ ಚಾಲೆಂಜ್ ಮಾಡಿ ನೀವು, ಆ ಚಾಲೆಂಜ್ ಮಾಡಿ ನೀವು ಅಂತ ಹೇಳಿ. ಓ ಮೈ ಗಾಡ್, ನೋಡಿ ಮುಂದಕ್ಕೂ ಬರಲ್ಲ ಅನ್ಸುತ್ತಲ್ಲ ಅದು. ಹಿಂಗೆ ಹೆಣದ್ಮೇಲೆ ತುಂಬಾ ಉದ್ದ ಇಲ್ಲಿಗೆ ಆಗ್ಬಿಡು, ಇಲ್ಲ ಅಂದ್ರೆ ಕಟ್ ಎಲ್ಲಿಂದ ಆಗಿದೆ ಅಲ್ಲಿಗೆ ಹಾಕು. with one side hair. ಏನಿದು? ಗಡೆ ನಿಂದು. ಮೈ ಗಾಡ್, ನೋಡ್ರೋ ಇಲ್ಲಿ. ನೆತ್ತಿಯನ್ನು ನೋಡ್ಬೇಕು. ವೈಟ್ ಹೇರ್ ಇದೆನಾ? ಇಲ್ಲ, ವೈಟ್ ಹೇರ್ ಇಲ್ಲ. ಅದ್ ಒಂದೇ ಒಳ್ಳೆ ನ್ಯೂಸ್ ಅನ್ಸುತ್ತೆ. ನಾನು ಇಷ್ಟಿಂದ ನನ್ನ ಕೂದಲು ಬಗ್ಗೆ ಕೇಳಿಸ್ಕೊಂಡಿರೋದ್ರಲ್ಲಿ. ಪ್ಲಸ್ ನಾ ಮಾಡ್ತೀನಲ್ಲ.
ನನ್ ಸ್ಪೆಕ್ಸ್ ಗೈಸ್, ನಾನು ಸ್ಪೆಕ್ಸ್ ವಿತ್ ಸ್ಪೆಕ್ಸ್ ಚೆನ್ನಾಗಿ ಕಾಣ್ತೀನಾ ವಿತೌಟ್ ಸ್ಪೆಕ್ಸ್ ಚೆನ್ನಾಗಿ ಕಾಣ್ತೀನಾ ಕಮೆಂಟ್ ಮಾಡಿ. ವಿತ್ ಸ್ಪೆಕ್ಸ್ ಚೆನ್ನಾಗಿ ಕಾಣ್ತೀನಾ ವಿತೌಟ್ ಸ್ಪೆಕ್ಸ್ ಚೆನ್ನಾಗಿ ಕಾಣಿಸ್ತೀನಾ? ತುಂಬಾ ಹ್ಮ್ ನಂಗೆ ವಿತ್ ಸ್ಪೆಕ್ಸ್ ನೋಡಿ ನೋಡಿ ಅದೇ ಚಂದ. ಇಲ್ಲ ವಿದೌಟ್ ಸ್ಪೆಕ್ಸ್ ಕೂಡ ಚಂದ. ನಂಗೆ ಅವತ್ತು ಇವ್ರು ಹೇಳ್ತಾ ಇದ್ರು ವಿತೌಟ್ ಸ್ಪೆಕ್ಸ್ ಚೆನ್ನಾಗಿ ಕಾಣ್ತೀಯ ನೀನು ಅಂತ. ಗೈಸ್ ನಿಜ ಹೇಳ, ನನ್ಗೆ ಸ್ಪೆಕ್ಸ್ ಹಾಕೊಳ್ಳೋದು ಇಷ್ಟ ಇಲ್ಲ. ನೀನ್ ಲೆನ್ಸ್ ಮಾಡಿಸ್ಬೇಕು. ಪೈಸಾ ಇಲ್ಲ. got credit ಹಾ actress weekend ಹಾ this hat ಹಾ ಹಾ ಓಕೆ. ಸ್ಯಾಲ್ರಿ ಇಂಟರ್ನ್ ಪೀರಿಯಡ್ let's call ಮಯೂರ್ ಅವ್ನ್ ರಿವ್ಯೂ ಕೇಳು. ಏನಂತ? ಹೀಗೆ ಬಾ ಡಿಮಾರ್ಟಿಗೆ ಹೋಗ್ತೀವಲ್ಲ, ಹಾ ಹೀಗ್ ಡಿಮಾರ್ಟ್ ಹೋಗಿ ಬರುವ. ಇನ್ನೊಂದು ಲಾಗ್ ಮಾಡು ಈ ತರ ಡಿಮಾರ್ಟ್ಗೆ. ಡಿಮಾರ್ಟ್ ನೋ ಸೆಂಟರ್ ಆಫ್ ಅಟ್ರಾಕ್ಷನ್ ಬ್ರೋ. ನೋ, ಐ ಡೋಂಟ್ ವಾಂಟ್ ಟು ಬಿ ಎ ಸೆಂಟರ್ ಆಫ್ ಅಟ್ರಾಕ್ಷನ್. ಚಂದಲ್ಲ, ನಮ್ಮ ಮಂಗ್ಳೂರ್ ಬಾ ಈ ತರ. ನಿಮ್ ಮಂಗ್ಳೂರ್ಗ್ ನಾನ್ ಬರಲ್ಲ, ಈ ಚೆನ್ನೈಗಿಂತ ಜಾಸ್ತಿ ಶೆಕೆ ಇರುತ್ತೆ. ನಂಗೆ ಶೆಕೆ ಎಲ್ಲಿರುತ್ತೆ? ಚಂದ ದೂರ ಮಂಗ್ಳೂರು. ಕಮೆಂಟ್ ಮಾಡಿ, ನಂಗೆ ಗೊತ್ತು ತುಂಬಾ ಚಂದ ಇದೆ, ಹಾ ತುಂಬಾ ಚಂದದ ಜನಗಳು, ಒಳ್ಳೆ ಮನ್ಸು. ನೀನ್ ನನ್ ಮತ್ತೆ ಮಯೂರ್ ನೋಡಿನೇ ತಿಳ್ಕೊಬೇಕು ಎಷ್ಟು ಒಳ್ಳೆ ಮನ್ಸು, ಉದಾರಿಗಳು, ಮತ್ತೆ ಮತ್ತೆ ಸಂಸ್ಕಾರ. ಮತ್ತೆ ಆಗ ಒಂದು ಪ್ರ್ಯಾಂಕ್ ಮಾಡಿದ್ದಿ ನೋಡು. ಏನ್ ಪ್ರ್ಯಾಂಕ್ ಮಾಡಿದ್ವಿ ಗೊತ್ತಾ? ನಾವ್ ಹೇಳಿದ್ದು ನನ್ಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು, ಹಾಗೆ ಹೀಗೆ ಫುಲ್ ಸೀರಿಯಸ್ ಆಗಿದೆ, ವಾಮಿಟ್ ಆಗ್ತಾ ಇದೆ ಅಂತ ಹೇಳಿ ಮಯೂರಿಗೆ ಕಾಲ್ ಮಾಡಿದ್ದು. ಅವ್ನು ಅದನ್ನ ನಿಜ ಅನ್ಕೊಂಡು ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ಕಳ್ಸಿದಾನೆ. ಅದ್ ನೋಡಿದ್ರೆ ಯಾವ್ದೋ ಪ್ರೆಗ್ನೆಂಟ್ ವುಮೆನ್ಸ್ಗೆಲ್ಲ ಚೆಕಪ್ ಇರುತ್ತಲ್ಲ ಆ ತರದ ಹಾಸ್ಪಿಟಲ್ನ ಅವ್ನ್ ರೆಕಮೆಂಡ್ ಮಾಡಿದ್ದು. ಓಕೆನಾ? ಅವನು ಅಲ್ಲ, ನಾವು ಹೋಗಿದ್ದು ಅದು ಅಂತ ಮತ್ತೆ ಹೇಳಿದ್ ನಾವು. ಓಕೆ. ಆಮೇಲೆ ಅವ್ನ್ಗೆ ಹೇಳಿದ್ವಿ, ಅವ್ನ್ ಹೇಳ್ದ ರ್ಯಾಪಿಡೋ ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡ್ ಬನ್ನಿ, ನಾನು ಡೈರೆಕ್ಟ್ ಹಾಸ್ಪಿಟಲ್ ಹತ್ರ ಬಂದಿರ್ತೀನಿ ಅಂತ ಹೇಳಿ. ಆಮೇಲೆ ನಾವು ತಿರ್ಗಾ ಕಾಲ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅಷ್ಟರಲ್ಲೇ ಅವ್ನು ನಮ್ಗೆ ಕಾಲ್ ಬ್ಯಾಕ್ ಮಾಡ್ದ, ನಾನು ಹಾಸ್ಪಿಟಲ್ಗೆ ಬರ್ತಾ ಇದ್ದೀನಿ, ಎಲ್ಲಿದ್ದೀರಾ ಅಂತ ಹೇಳಿ. ಆಮೇಲೆ ನಾವು ಪ್ಲಾನ್ ಮಾಡಿದ್ವಿ, ಅವ್ನು ನಮಗೆ ಹಾಸ್ಪಿಟಲ್ ಬಂದು ಕಳ್ಸಿದೆ, ಇದಕ್ಕೆ ಹೋಗೋಣ ಅಂತೇಳಿ. ಅದು ದೂರ ಆಗುತ್ತೆ ಅಂತ ಹೇಳಿ ನಾವೇನ್ ಪ್ಲಾನ್ ಮಾಡಿದ್ವಿ, ಅದು ದೂರ ಆಗುತ್ತೆ, ಆ ಹಾಸ್ಪಿಟಲ್ ಬೇಡ ಅಂತ ಹೇಳಿ ಇಲ್ಲೇ ನಿಯರ್ ಬೈ ಒಂದು ಚಾಟ್ ಅಂತ ಹೇಳಿ ಒಂದು ಶಾಪ್ ಇದೆ, ಅದ್ರ ಎದುರುಗಡೆ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಬಂದು ಮಯೂರ್ಗ್ ಹತ್ರ ಆಯ್ತಾ. ಅದಕ್ಕೆ ನಾವೇನು ಅನ್ಕೊಂಡ್ವಿ, ಅವನಿಗ ದೂರ ಆಗುತ್ತೆ ಸೊ ಬೇಡ ಅಂತ ಹೇಳಿ ಅವನಿಗೆ ದೂರ ಆಗುತ್ತೆ ಬೇಡ ಅಂತ ಹೇಳಿ ಇಲ್ಲಿದೀವಿ ಬನ್ನಿ ಅಂತ ಹೇಳಿ ಕರೆದ್ವಿ ಅವನ್ನ. ಅವ್ನು ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗಿ ಶ್ವೇತಾ ಚೈತ್ರ ಪೇಷಂಟ್ ಕರ್ಕೊಂಡ್ ಬಂದಿದ್ದಾರೆ ಹಂಗೆ ಹಿಂಗೆ ಅಂತ. ನೋಡಿದ್ರೆ ನಾವ್ ಆಮೇಲೆ ಪ್ರ್ಯಾಂಕ್ ಅಂತ ಹೇಳಿದ ಹುಡ್ಗ ಇಷ್ಟು ಬೇಜಾರಾದ ಡಿಪ್ರೆಷನ್ಗೆ ಹೋದ ಅಂದ್ರೆ ನಾವು ಹುಷಾರಿಲ್ಲ ಅಂತ ಕರೆದ್ರು ಬರ. ನಿಜ ಪ್ರ್ಯಾಂಕ್ ಆದ. ಪ್ರತಿ ಸಲ ನಮಗ್ ಪ್ರ್ಯಾಂಕ್ ಮಾಡ್ತಿದ್ದ ಮಯೂರ್. ಯು ಗಾಟ್ ಪ್ರ್ಯಾಂಕ್ಡ್. ಅವನು ನಿನ್ನೆ ಹೇಳ್ತಿದ್ದ, ನಾನು ಒಬ್ಳು ಯೂಟ್ಯೂಬರ್ ಲಾಗ್ ಅಲ್ಲಿ ಫೀಚರ್ ಆಗ್ತಿದ್ದೀನಿ, ಫುಲ್ ಹ್ಯಾಪಿ, ಹಾಗೆ ಹೀಗೆ, ನೀನ್ ಮಾತಾಡುದಿಲ್ಲ, ಮಾತಾಡು, ಹಾಗೆ ಹೀಗೆ ಹೇಳ್ತಿದ್ದ. ನೆಕ್ಸ್ಟ್ ಲಾಗ್ ಅಲ್ಲಿ ಅವ್ನ್ ಬರ್ತಾನೆ ಆದ್ರೆ ನೋಡುವ ಎಷ್ಟು ಮಾತಾಡ್ತಾನೆ ಅಂತ. ನಾನೇ ತುಂಬಾ ಮಾತಾಡ್ತೀನಿ. ಆಕ್ಚುಲಿ ನಾನು ನಿನ್ನೆ ಅವ್ನ ನೇಮ್ ಯೂಸ್ ಮಾಡ್ದೆ ಅನ್ಸುತ್ತಲ್ಲ, ಮಯೂರ್ ಹೇಳ್ದ. ಅದಕ್ಕೆ ನಾ ಹೇಳ್ದೆ ನೀನ್ ಫೀಚರ್ ಆಗಿದೆ, ನಾನ್ ನೋಡ್ದೆ ಫೀಚರ್ ಆಗಿದ್ದೀನಿ. ಮತ್ತೆ ಅವ್ನು ಹೇಳ್ತಿದ್ದೆ LTM ಇದ್ದು ನಾನೇ ಹೇಳಿದ್ದ, ಅವಳು ಸುಮ್ನೆ ಏನೋ ಕಾಪಿರೈಟ್ ಮಾಡಿದ್ದೀನಿ ಹಾಗೆ ಹೀಗೆ ಹೇಳ್ತಿದ್ದ. ಓಕೆ ಆಕ್ಚುಲಿ ಅವ್ನು ಹೇಳ್ದೆ ನನ್ಗೆ ಅದ್ರ ಬಗ್ಗೆ, ನನ್ಗೂ ಅನ್ಸಿತ್ತು. ಹೌದು, ನಾವು ಕೂಡ ಮಾತಾಡ್ಕೊಂಡಿದ್ವಿ. ಯಾರು ಆ ಬ್ಲಾಗ್ ನ ನೋಡಿಲ್ಲ, ಸ್ಯಾರಿ ಶಾಪಿಂಗ್ ಬ್ಲಾಗ್, ಅದ್ರಲ್ಲಿ ಅದ್ರ ಬಗ್ಗೆ ಮಾತಾಡಿದೀನಿ. LTM ಕಂಪನಿ ಅಂಡ್ ಸುಮ್ನೆ ಬಿಸ್ಲು ಅದು ಇದು ಅಂತ ಹೇಳಿ ಹೋಗಿ ಚೆಕ್ ಮಾಡಿ. ಗೈಸ್ ಫೈನಲಿ ಡನ್. ನೋಡಿ ಹ್ಯಾಪಿನಾ? ನೋಡಿ ಮೇ ಬಿ ನನ್ನೊಂದು ಆಸೆ ಇದೆ, ಏನ್ ಗೊತ್ತಾ, ಇದು ಸ್ಟ್ರೈಟ್ ತೆಗಿಬೇಕಿತ್ತು. ಡನ್ ಗೈಸ್, ಡನ್ ವಿತ್ ದಿಸ್. ನಂಗೆ ಒಂದು ಸಾಂಗ್ ಹೇಳ್ಬೇಕಂತ ಅನಿಸ್ತದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಬಾಯ್ ಫ್ರೆಂಡ್ಗೆ ಎಂಗೇಜ್ಮೆಂಟ್ ದಿನ ಈ ಸಾಂಗ್ ಹೇಳ್ತಾರಂತೆ. ಪಾಪನ ಹೇಳ್ತೀನಿ, ಅವನ್ ಫಸ್ಟ್ ಟೈಮ್ ಸಾಂಗ್ ಕೇಳೋದಾದ್ರೆ ಹೋಗ್ತಾನೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ,
ನಿನ್ನಿಂದಲೇ ಮನಸೊಂದು ಕುಣಿದಾಡಿದೆ, ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲಿ ನೀ ಹೀಗೆ ಬಂದಾಗಲೇ ನನ್ನ ಗಡಿಯಲ್ಲಿ ನಗುವಾಗುವ ಹಂಬಲ. ಮುಂದೆ ಗೊತ್ತಿಲ್ಲ, ಕಲಿತೀನಿ. ಇದು ಇದು ಹಾಡುವ ಯಾವ್ದು? ಬಿಸಿಲು ಕುದುರೆ. ಸ್ಟಾರ್ಟ್. ನಂಗೆ ಅದು ಲಿರಿಕ್ಸ್ ಗೊತ್ತಿಲ್ಲ. ಮೊಬೈಲಲ್ಲಿ ಹಾಕು. ಮೊಬೈಲಲ್ಲಿ ಹಾಕು. ಅವೈಕ್ ಗೈಸ್, ಇದು ಬಂದು ನನ್ನ ಚಾಲೆಂಜ್ ವ್ಲಾಗ್ ಆಗಿತ್ತು. ಎಣ್ಣೆ ಹಚ್ಕೊಂಡು ಫುಲ್ ಹೆಣ್ದಿದ್ದೀನಿ ನೋಡಿ. ಎಷ್ಟೊಂದು ಜನ ಕೇಳಿದ್ರಿ ಈ ವ್ಲಾಗ್ನ. ಡನ್ ವಿತ್ ಇಟ್. ನಾನು ಚಂದ ಜಡೆ ಹಾಕಿದ್ದೀನಿ ಕಣೆ. ಇಲ್ಲಿ ಹಿಂದೆಲ್ಲ ತೋರ್ಸು, ಕ್ಯಾಮ್ರಾ ತಗೊಂಡು. ಕೊಡು. ಹೌ ಇಸ್ ಇಟ್? ಹೌ ಇಸ್ ಇಟ್ ಗೈಸ್? ಚಂದನಿರುತ್ತೆ, ಯಾಕಂದ್ರೆ ಯಾರು ಹಾಕಿದ್ದು ಹಾ ಕೂದಲು ಮಾತ್ರ ಬಾಂಡ್ಲಿ ಆಗುತ್ತೆ. ತೋರ್ಸು. ಇದು ಫಾಸ್ಟ್ ಫಾರ್ವರ್ಡ್ ಹಾಕು, ಇಲ್ಲಾಂದ್ರೆ ಕೇಳೋರಿಗೆ ಕಿವಿ ಸುತ್ತಾಗುತ್ತೆ. ಎನಫ್ ಸಾಂಗ್ಸ್ ಹಾಕು. ಯಾ ಗೈಸ್, ಹೇಗಿತ್ತು ನಮ್ಮ ಸಾಂಗ್ಸ್? ಹೇಗಿತ್ತು? ಹೇಳಿ ಗೈಸ್, ಚಂದ ಇತ್ತು ಅಂತ ಹೇಳಿ ಸಾಕು. ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡಲ್ಲ. ಹೌದು, ಈ ತರದಿನ ಚಾಲೆಂಜ್ ಬ್ಲಾಗ್ ಇದ್ರೆ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅವಳೊಂದ್ ಸಾಂಗ್, ನಾನೊಂದ್ ಸಾಂಗ್, ಅವಳೊಂದ್ ಸಾಂಗ್, ನಾನೊಂದ್ ಸಾಂಗ್. ಫುಲ್ ಕೇಳಿದ್ರೆ ಜನ ಆಡ್ ಮಾಡುವ ನಾವು. ಯಾರಾದ್ರೂ ಬಂದ್ರೆ ಜನಗಳನ್ನ ಆಡ್ ಮಾಡೋಣ. ಈ ಸಾಂಗ್ ನ ತುಂಬಾ ಜನಕ್ಕೆ ಹೇಳ್ತಿರ್ತಾಳೆ ಗೈಸ್, ಅನ್ನೆಸೆಸರಿ ಆಗಿ ಎಲ್ಲರಿಗೂ ಹೇಳ್ತಿರ್ತಾಳೆ ಪಾಪ ಈ ಸಾಂಗ್ ನ. ನಂಗೆ ಇಷ್ಟ ಗೈಸ್, ಆ ಸಾಂಗ್ ತುಂಬಾ ಚಂದ ಉಂಟು. ಬ್ರೇಕಪ್ ಸಾಂಗ್ ಅಂತಲ್ಲ, ಆದ್ರೂ ಇಷ್ಟ ನನಗೆ. ಕಾಲೇಜಲ್ಲಿ, ಆಫೀಸಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಹೇಳ್ತಿರ್ತೀನಿ. ಈ ಬ್ಲಾಗ್ ಹೇಳಲ್ಲ, ಹೆಸರು ಹೇಳಿದ್ರೆ ನನ್ನನ್ನು ಕೊಂದು ಹಾಕ್ತಾರೆ. ಇಷ್ಟ ಸಾಕು. ಓಕೆ, ಎಸ್ ಗೈಸ್, ಇದು ನಮ್ಮ ಏನು ಹೇರ್ ಸ್ಟೈಲ್ ವ್ಲಾಗ, ಹೇರ್ ಚಾಲೆಂಜ್ ವ್ಲಾಗ. ಏನ್ ಹೇಳ್ಬೇಕು ಇದಕ್ಕೆ? ಹೇರ್ ಚಾಲೆಂಜ್ ವ್ಲಾಗ್. ಓಕೆ, ಇದು ನಮ್ಮ ಚಾಲೆಂಜ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ತರದ ವ್ಲಾಗ್ ಬೇಕು ಅಂತ ಹೇಳಿ. And Mayur, again you are featured in Chaitla's vlog. Your name is called feature. Yeah, he will become famous. Yeah, from me only. Mayur Patkar. Yeah. ಮತ್ತೆ ಹೇಳ್ತಿದೀವಿ ನೋಡು. ಹೇಳಿದ್ ನೀನು ಫೇಮಸ್ ಮಾಡ್ತಿದೀವಿ. ಎಸ್ ಗೈಸ್, ದಟ್ಸ್ ಇಟ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನೋ ಬರುತ್ತೆ, ಸಕ್ಕರೆ. ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಬರೋವರ್ಗು ಟೇಕ್ ಕೇರ್. ಬೈ ಬೈ, ಸಿ ಯು, ಲವ್ ಯು ಆಲ್. Bye. Bye.